ನಮಸ್ಕಾರ ಎಲ್ಲರಿಗೂ. ಈ ರಾಷ್ಟ್ರಪತಿಯ ಬಗ್ಗೆ ಚರ್ಚೆ ಮಾಡಕತ್ತೀವಿ ನಾವು. ಏನು ಸೆಂಟ್ರಲ್ ಗವರ್ಮೆಂಟ್ ಅನ್ನು ಓದುವಾಗ ಈ ರಾಷ್ಟ್ರಪತಿ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಅಂತೇಳಿ ಹೇಳ್ಕೊಂಡು ಆರ್ಟಿಕಲ್ 53ರಿಂದ ಆರ್ಟಿಕಲ್ 60ರವರೆಗೂ ಈಗಾಗಲೇ ಚರ್ಚೆ ಮಾಡಿವಿ. ಈಗ ಓದಬೇಕಾದ್ರೆ ನಾವೇನ್ ಹೇಳಿದ್ವಿ ಅಂತಂದ್ರೆ ರಾಷ್ಟ್ರಪತಿಯ ಹುದ್ದೆ ಹೆಂಗ್ ಖಾಲಿ ಆಕತಿ, ರಾಷ್ಟ್ರಪತಿಯ ಹುದ್ದೆ ಹೆಂಗ್ ಖಾಲಿ ಆಕತಿ ಅಂತೇಳಿ ನಾವು ಚರ್ಚೆ ಮಾಡಿವಿ. ಯಾವಾಗ ಆರ್ಟಿಕಲ್ 56ನ ಚರ್ಚೆ ಮಾಡುವಾಗ ಆರ್ಟಿಕಲ್ 56 ಏನ್ ಹೇಳ್ತೈತಿ? ಟರ್ಮ್ ಆಫ್ ದಿ ಪ್ರೆಸಿಡೆಂಟ್ ಬಗ್ಗೆ ಹೇಳ್ತೈತಿ. ಪ್ರೆಸಿಡೆಂಟ್ ಅವರ ಅಧಿಕಾರ ಅವಧಿಯ ಬಗ್ಗೆ ಹೇಳ್ತೈತಿ. ಹೌದಾ? ಅದನ್ನು ಓದಬೇಕಾದ್ರೆ ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಬಿ ಹೇಳಬೇಕಾದ್ರೆ ರಾಷ್ಟ್ರಪತಿಯವರನ್ನ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಅಧಿಕಾರದಿಂದ ವಜಾಗೊಳಿಸಬಹುದು ಅಂತ ಹೇಳಿ ಚರ್ಚೆ ಮಾಡಿವಿ. ಸರ್, ಇದೊಂದರ ಮೂಲಕನ ರಾಷ್ಟ್ರಪತಿ ಹುದ್ದೆ ಖಾಲಿ ಆಕತ್ತೆ ಅಂತ ಕೇಳಿದ್ರೆ ಇಲ್ಲ. ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಎ ಏನ್ ಹೇಳ್ತೈತಿ ಅಂತಂದ್ರೆ ರಾಜೀನಾಮೆ ನೀಡುವ ಮೂಲಕ ರಾಷ್ಟ್ರಪತಿಯವರು ತಮ್ಮ ಪದತ್ಯಾಗವನ್ನ ಮಾಡಬಹುದು ಅಂತ ಹೇಳ್ತೈತಿ. ಆಮೇಲೆ ಆಗ್ಲಿ ಅಂತೇಳಿ ಬಯಸೋದಲ್ಲ, ಇದು ಬೈ ಆಕ್ಸಿಡೆಂಟ್ಲಿ ಆಗ್ತವೆ. ಏನು? ಹಠಾತ್ ಸಾವುಗಳು, ಸಡನ್ ಡೆತ್ ಆಗ್ತವೆ. ಸಡನ್ ಡೆತ್ ಇವುಗಳ ಸಮಯದಲ್ಲಿಯೂ ಕೂಡ ರಾಷ್ಟ್ರಪತಿ ಪದವಿ ಖಾಲಿ ಆಗಿರ್ತೈತಿ. ರಾಷ್ಟ್ರಪತಿಯ ಪದವಿ 3 ರೀತಿಯಿಂದ ಖಾಲಿ ಆಕೈತಿ ಅಂತೇಳಿ ನಮ್ಗೆ ಈಗ ಗೊತ್ತಾಗ್ತೈತಿ. ಒಂದನೇದು ರಾಜೀನಾಮೆ, ರಿಸೈನ್ ಲೆಟರ್. ಎರಡನೇದು ಇಂಪೀಚ್ಮೆಂಟ್, ಮಹಾಭಿಯೋಗ ಪ್ರಕ್ರಿಯೆ. ಮೂರನೇದು ಸಡನ್ ಡೆತ್, ಹಠಾತ್ ಸಾವುಗಳ ಕಾರಣಗಳಿಂದ ರಾಷ್ಟ್ರಪತಿಯ ಪದವಿ ಖಾಲಿ ಆಕೈತಿ. ಹಿಂಗ ರಾಷ್ಟ್ರಪತಿ ಪದವಿ 3 ರೀತಿ ಖಾಲಿ ಆಕೈತಿ. ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಬಿ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ರು ಅಂತಂದ್ರೆ ರಾಷ್ಟ್ರಪತಿಯವರನ್ನ ಆ ಪದವಿಯಿಂದ ವಜಾ ಮಾಡ್ರಿ ಅಂತ ಹೇಳಿ ಮಹಾಭಿಯೋಗ ಪ್ರಕ್ರಿಯೆಯನ್ನ ಆರಂಭಿಸ್ರಿ ಅಂತ ಹೇಳ್ತೈತಿ. ಹಂಗಾದ್ರೆ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ರಾಷ್ಟ್ರಪತಿಯನ್ನ ವಜಾಗೊಳಿಸಬೇಕು ಅಂತಂದ್ರೆ ಕೆಲವೊಂದಿಷ್ಟು ಪ್ರೊಸೀಜರ್ಗಳದಾವಲ್ಲ, ವಿಧಾನಗಳದಾವ. ಇಲ್ರಿ, ನಿಮ್ಮ ಮೇಲೆ ನಮಗೆ ಸಂವಿಧಾನದ ಉಲ್ಲಂಘನೆ ಆರೋಪ ಬಂದೈತಿ, ನೀವು ನಡೆದ್ ಬಿಡ್ರಿ ಅಂತ ಹೇಳಕ್ ಬರಂಗಿಲ್ಲ. ಆಡಿಯೋ ಅಲ್ಟ್ರಮ್ ಸಿಸ್ಟಮ್ ಐತಿ. ನೀವು ರಾಷ್ಟ್ರಪತಿಯವರನ್ನು ಆಪಾದನೆ ಮಾಡಿದ ನಂತರ ರಾಷ್ಟ್ರಪತಿ ಅವರನ್ನು ಕೇಳಬೇಕು, ನೀವೇನ್ ತಪ್ಪು ಮಾಡಿರಿ ಅಂತ ಹೇಳಿ. ಆಡಿಯೋ ಅಲ್ಟ್ರಮ್ ಸಿಸ್ಟಮ್ ಐತಿ, ಅದನ್ನ ನೀವು ತೆಗೆದು ಹಾಕಕ್ ಬರಂಗಿಲ್ಲ. ಒಬ್ಬ ವ್ಯಕ್ತಿ ಆಪಾದಿತನಾದ ನಂತರ ಅವನ ಹೇಳಿಕೆಗಳನ್ನು ಕೇಳಬೇಕಾಕೈತಿ. ವಾಟ್ ಶುಡ್ ಹಿ ಸೇ ಅಬೌಟ್ ದಟ್ ಇವೆಂಟ್? ಆ ಘಟನೆಯ ಬಗ್ಗೆ ಅವ ಏನ್ ಹೇಳ್ತಾನ ಅನ್ನೋದನ್ನು ಕೇಳಬೇಕಾಕೈತಿ. ಹೌದಾ? ಇಲ್ಲಿ ರಾಷ್ಟ್ರಪತಿಗೆ ಆಡಿಯೋ ಅಲ್ಟ್ರಮ್ ಸಿಸ್ಟಮ್ ಅನ್ನ ಕೊಡಲಾರ್ದೆ ಇಲ್ರಿ ನೀವು ಸಂವಿಧಾನದ ಉಲ್ಲಂಘನೆ ಮಾಡಿರಿ, ನಾವು ನಿಮ್ಮನ್ನೆಲ್ಲ ವಜಾ ಮಾಡ್ತೀವಿ ಅಂತ ಹೇಳಿ ವಜಾ ಮಾಡಕ್ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಇವ್ರಿಗೆ ಗೊತ್ತಿರಬೇಕು ಸಂವಿಧಾನದ ಉಲ್ಲಂಘನೆ ಏನಂತ ಹೇಳಿ. ಯಾಕಂದ್ರೆ ನಾವು ಆರ್ಸಿ ಕಳ್ಸವ್ರು ಮೋರ್ ಆರ್ ಲೆಸ್ ಯಾರು ಸಂವಿಧಾನ ಅಂದ್ರೆ ಗೊತ್ತಿರೋದಿಲ್ಲ ಅವ್ರಿಗೆ. ಅಂತವ್ರನ್ನೆಲ್ಲ ನಾವು ಆರ್ಸಿ ಕಳಿಸಿವಿ. ಅವರಿಗೆ ಸಂವಿಧಾನದ ಉಲ್ಲಂಘನೆ ಪದದ ಅರ್ಥ ಗೊತ್ತಿರ್ಬೇಕಲ್ಲ. ಸಂವಿಧಾನದ ಉಲ್ಲಂಘನೆ, ನೀನ್ ಇಂಥ ತಪ್ಪು ಮಾಡಿದಾಗ ಸಂವಿಧಾನದ ಉಲ್ಲಂಘನೆ ಆಗೈತಪ್ಪ ಅಂತ ಹೇಳಿ ರಾಷ್ಟ್ರಪತಿಗೆ ಹೇಳಬೇಕು. ಅವಾಗ ರಾಷ್ಟ್ರಪತಿ ಇಲ್ಲ, ಅವರು ಏನಾರ ಹೇಳ್ಬೇಕಲ್ಲ, ನಾ ಉಲ್ಲಂಘನೆ ಮಾಡಿಲ್ಲ ಅಂತಾರೆ ಹೇಳ್ಬೇಕು, ಮಾಡಿನ ಅಂತಾರೆ ಹೇಳ್ಬೇಕು. ತನ್ನನ್ನು ತಾನು ಡಿಪೆಂಡ್ ಮಾಡ್ಕೊಳ್ಳೋ ಅವಕಾಶವನ್ನು ಅವ್ರಿಗೆ ಕೊಡಬೇಕು. ಇದು ಮೂಲಭೂತ ಹಕ್ಕು. ಅವರಿಗೆ ಅವರದೇ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡು ಸಡನ್ ಆಗಿ ನೀವು ಅವರನ್ನ ಅಧಿಕಾರದಿಂದ ವಜಾ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಸಂವಿಧಾನ ಅವಕಾಶ ಕೊಡೋದಿಲ್ಲ. ಯು ಶುಡ್ ಫಾಲೋ ದ ಪ್ರೊಸೀಜರ್ ಆಫ್ ದಿ ಇಂಪೀಚ್ಮೆಂಟ್ ಆಫ್ ದ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಅನ್ನ ಇಂಪೀಚ್ಮೆಂಟ್ ನ ಮೂಲಕ ನೀವೇನಾದ್ರೂ ತೆಗೆದು ಹಾಕೋರಿದ್ರಿ ಅಂತಂದ್ರೆ ಅಲ್ಲಿ ಒಂದು ಪ್ರೊಸೀಜರ್ಗಳಿದಾವೆ, ವಿಧಾನಗಳಿದಾವೆ, ಅವನ್ನ ಅನುಸರಿಸಬೇಕು ಅಂತ ಹೇಳ್ತಾರೆ. ಆ ವಿಧಾನಗಳನ್ನ ಎಲ್ಲಿ ಬರೀತಾರು ಅಂತಂದ್ರೆ ಆರ್ಟಿಕಲ್ 61ರಲ್ಲಿ ಬರೀತಾರೆ. ಕೇಳ್ತಾರೆ ಕ್ವಶನ್, ಮಹಾಭಿಯೋಗದ ಬಗ್ಗೆ ಹೇಳುವ ವಿಧಿ ಯಾವುದು ಅಂತ ಕೇಳಿದ್ರೆ ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಬಿ ಮಹಾಭಿಯೋಗ ಪ್ರಕ್ರಿಯೆಗೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಹೇಳೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 61 ನೆನಪಲ್ಲಿರ್ಬೇಕು. ಹಾಗಾದ್ರೆ ಈ ಆರ್ಟಿಕಲ್ 61 ಏನ್ ಹೇಳ್ತೈತಿ ಅಂತೇಳಿ ಚರ್ಚೆ ಮಾಡೋಣ. ಯಾವ ರೀತಿ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ರಿ ಅಂತೇಳಿ ಯಾರಿಗೆ ಹೇಳ್ತೈತಿ ಅನ್ನೋದನ್ನು ನೋಡೋಣ. ನಾ ಮನ್ಯಾಗ ಕೂತು ರಾಷ್ಟ್ರಪತಿ ತಪ್ಪು ಮಾಡಿರ್ಲಿಪ್ಪ, ಇಂಪೀಚ್ಮೆಂಟ್ ಮಾಡಿರೋಣ ತೆಗೆದಾಕ್ರಿ ಅಂತ ನಾ ಹೇಳಕ್ ಬರ್ತೈತೇನ? ಯಾರು ಹೇಳ್ಬೇಕು? ಎಲ್ಲಿ ಅದನ್ನ ಸ್ಟಾರ್ಟ್ ಮಾಡ್ಬೇಕು? ಇಂಪೀಚ್ಮೆಂಟ್ ಪ್ರೊಸೀಜರ್ ಅನ್ನ ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು? ನಮ್ಮ ಮನ್ಯಾಗ ಕೂತು ಸ್ಟಾರ್ಟ್ ಮಾಡಕ್ ಬರ್ತೈತಿ? ರಾಷ್ಟ್ರಪತಿ ಅವರೇ ನೀವು ತಪ್ಪು ಮಾಡಿರಿ, ನಮ್ಮ ಮನ್ಯಾಗ ನಾವೆಲ್ಲರೂ ಓಟ್ ಹಾಕ್ತೀವಿ, ನೀವು ಪದವಿಯಿಂದ ಕೆಳಗಿಳಿರಿ ಹೇಳಕ್ ಬರ್ತೈತಿ? ಇಲ್ಲ. ದೇರ್ ಇಸ್ ಅನ್ ಪ್ರೊಸೀಜರ್, ಯು ಶುಡ್ ಫಾಲೋ ದಟ್. ಇಂಥ ಜಾಗದಾಗನೇ ಮಹಾಭಿಯೋಗ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಅಂತ ಹೇಳಿ ಬರ್ದಾರಲ್ಲಿ. ಅದೇನ ಅಂತೇಳಿ ನೋಡೋಣ. ಆರ್ಟಿಕಲ್ 61 ಏನ್ ಹೇಳ್ತೈತಿ ನೋಡ್ರಿ, ದ ಪ್ರೊಸೀಜರ್ ಫಾರ್ ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್ ಅಂತ. ರಾಷ್ಟ್ರಪತಿಯನ್ನ ಮಹಾಭಿಯೋಗಕ್ಕೆ ಒಳಪಡಿಸುವ ವಿಧಾನಗಳು, ಪ್ರೊಸೀಜರ್ ಬಗ್ಗೆ ಹೇಳ್ತೈತಿ. ನೀವು ಪ್ರೊಸೀಜರ್ ಫಾಲೋ ಮಾಡಲಾರ್ದೆ ರಾಷ್ಟ್ರಪತಿಯನ್ನ ಆತನ ಪದವಿಯಿಂದ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ವಜಾ ಮಾಡಕ ಬರೋದಿಲ್ಲ. ಯು ಶುಡ್ ಫಾಲೋ ದಿ ಪ್ರೊಸೀಜರ್ ದಟ್ ಆರ್ ಕಂಟೈನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದೊಳಗೆ ಯಾವ ಮಾಹಿತಿ ಇಂಪೀಚ್ಮೆಂಟ್ ಬಗ್ಗೆ ಹೇಳ್ತೈತೋ ಆ ಮಾಹಿತಿಯನ್ನು ನೀನು ಫಾಲೋ ಮಾಡಲೇಬೇಕು. ಫಾಲೋ ಮಾಡದೇ ಇದ್ರೆ ನೀನು ಇಂಪೀಚ್ಮೆಂಟ್ ಮಾಡಕನೇ ಬರೋದಿಲ್ಲ. ದಟ್ ಮಚ್ ಆಫ್ ದಿ ಸೆಕ್ಯೂರಿಟಿ ಗಿವನ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಟು ದಿ ಪ್ರೆಸಿಡೆಂಟ್. ಅಷ್ಟೊಂದು ಭದ್ರತೆಯನ್ನು ಕೊಟ್ಟೈತಿ. ಅದೇನ್ ಹೇಳ್ತೈತಿ ಅನ್ನೋದು ನೋಡೋಣ. ಆರ್ಟಿಕಲ್ 61 ಸಬ್ ಕ್ಲಾಸ್ 1 ಇಲ್ಲಿದೆ. ವೆನ್ ಪ್ರೆಸಿಡೆಂಟ್ ಈಸ್ ಟು ಬಿ ಇಂಪೀಚ್ಡ್ ಫಾರ್ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ದ ಚಾರ್ಜ್ ಶಾಲ್ ಬಿ ಪ್ರಿಪೇರ್ಡ್ ಬೈ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಒಂದು ವಿಷಯ ಕ್ಲಿಯರ್ ಆಕೈತಿ. ಏನು?
ಇಲ್ಲಿ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ, ಯಾವಾಗ ರಾಷ್ಟ್ರಪತಿಯನ್ನು ನೀವು ಸಂವಿಧಾನದ ಉಲ್ಲಂಘನೆಗಾಗಿ ಮಹಾಭಿಯೋಗ ಪ್ರಕ್ರಿಯೆಗೆ ಆರಂಭಿಸುತ್ತೀರೋ, ಆ ಮಹಾಭಿಯೋಗ ಪ್ರಕ್ರಿಯೆಯನ್ನ ಸಂಸತ್ತಿನ ಯಾವುದೇ ಸದನದಲ್ಲಿಯೂ ಆರಂಭಿಸಬಹುದು ಅಂತೇಳಿ. ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಆಪಾದನೆ ರಾಷ್ಟ್ರಪತಿ ಮೇಲೆ ಏನ್ ಆಪಾದನೆ ಮಾಡುತ್ತಾರೆ ಅಂತಂದ್ರೆ, ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಉಲ್ಲಂಘನೆಯ ಆಪಾದನೆಯನ್ನ ಮಾಡಕತ್ತೀರಿ. ಅದನ್ನ ಸಂಸತ್ತಿನ ಯಾವುದೇ ಸದನದಲ್ಲಿಯೂ ಕೂಡ ಆರಂಭಿಸಬಹುದು. ವೆದರ್ ಇಟ್ ಮೇ ಬಿ ಇನ್ ರಾಜ್ಯಸಭಾ ಆರ್ ಇಟ್ ಮೇ ಬಿ ಇನ್ ಲೋಕಸಭಾ. ರಾಜ್ಯಸಭಾದೊಳಗರ ಆಗ್ಬೋದು, ಇಲ್ಲ ಲೋಕಸಭಾದೊಳಗದು ಆಗ್ಬೋದು. ಅಂದ್ರ ಇಂಪೀಚ್ಮೆಂಟ್ ಪ್ರೊಸೀಜರ್ ಅನ್ನ ಸಂಸತ್ತನ್ನ ಬಿಟ್ಟು ಬೇರೆ ಎಲ್ಲೂ ಆರಂಭಿಸಲು ಸಾಧ್ಯವಿಲ್ಲ. ನೆನಪಲ್ಲಿ ಇರಬೇಕು. ಎಲ್ಲಿ? ಸಂಸತ್ತನ್ನ ಬಿಟ್ಟು. ಸರ್, ವೋಟ್ ಮತ್ತು ರಾಜ್ಯ ವಿಧಾನಸಭೆಗಳವರು ವೋಟ್ ಹಾಕಿರ್ತಾರಲ್ಲ, MLAಗಳು ವೋಟ್ ಹಾಕಿರ್ತಾರ. ವಿಧಾನಸಭೆ ಯಾಕೆ ಅವ್ರ ಬಗ್ಗೆ ಇಂಪೀಚ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡೋದಿಲ್ಲ, ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ನೀವು ಕೇಳಬಹುದು. ಬಟ್ ಸಂವಿಧಾನ ಕ್ಲಿಯರ್ಸ್ ದಟ್ ದೇರ್ ಇಸ್ ನೋ ಪವರ್ ಟು ಇನಿಷಿಯೇಟ್ ಇಂಪೀಚ್ಮೆಂಟ್ ಪ್ರೊಸೆಸ್ ಆಫ್ ದಿ ಪ್ರೆಸಿಡೆಂಟ್ ಬೈ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ. ಏನು ಸಂವಿಧಾನ ಬರೆದೈತಿ, ಏನ್ ಹೇಳ್ತೈತಿ ಅಂತಂದ್ರೆ, ಕರ್ನಾಟಕ ವಿಧಾನಸಭೆ ಆಗಲಿ, ಮಹಾರಾಷ್ಟ್ರದ ವಿಧಾನಸಭೆ ಆಗಲಿ, ಆಂಧ್ರ ಪ್ರದೇಶದ ವಿಧಾನಸಭೆ ಆಗಲಿ, ಉತ್ತರ ಪ್ರದೇಶದ ವಿಧಾನಸಭೆ ಆಗಲಿ, ಈ ಯಾವುದೇ ವಿಧಾನಸಭೆಗಳಲ್ಲಿ ರಾಷ್ಟ್ರಪತಿಯ ಮಹಾಭಿಯೋಗ ಪ್ರಕ್ರಿಯೆಯನ್ನ ಆರಂಭಿಸುವಂತಿಲ್ಲ. ಅವರಿಗೆ ಅಧಿಕಾರನೇ ಇಲ್ಲ. ಆರ್ಟಿಕಲ್ 61 ಮೂಲಕ 61 ಏನ್ ಹೇಳ್ತೈತಿ ಅಂತಂದ್ರೆ, ಸಂಸತ್ತು ಮಾತ್ರ ಮಹಾಭಿಯೋಗ ಪ್ರಕ್ರಿಯೆಯನ್ನ ಆರಂಭಿಸಬಹುದು. ಸಂಸತ್ತಿನಲ್ಲಿ ಲೋಕಸಭೆಯರಾಗಿರ್ಲಿ ಇಲ್ಲ ರಾಜ್ಯಸಭೆಯರಾಗಿರ್ಲಿ, ಇಬ್ಬರಿಗೂ ಪವರ್ ಇದೆ. ಏನು? ಸಂವಿಧಾನದ ಉಲ್ಲಂಘನೆಗಾಗಿ ರಾಷ್ಟ್ರಪತಿಯ ವಿರುದ್ಧ ಮಹಾಭಿಯೋಗ ಪ್ರಕ್ರಿಯೆಯನ್ನ ಆರಂಭಿಸುವ ಅಧಿಕಾರ ಇರೋದು ಸಂಸತ್ತಿಗೆ ಮಾತ್ರ. ಒಂದನೇ ಕಂಡೀಷನ್ ಇದು. ಎರಡನೇದು ಏನು ಸ್ಪಷ್ಟ ಆಗ್ತೈತಿ ಅಂತಂದ್ರ, ಸಂವಿಧಾನದ ಉಲ್ಲಂಘನೆಗಾಗಿ ಮಾತ್ರ ನೀವೇನ್ ಮಾಡಬಹುದು ಅಂತಂದ್ರ ಇಂಪೀಚ್ಮೆಂಟ್ ಪ್ರೊಸೀಜರ್ ಅನ್ನ ಇನಿಷಿಯೇಟ್ ಮಾಡಬಹುದು, ಹೊರತಾಗಿ ಬೇರೆ ಯಾವುದೇ ಕಾರಣಗಳನ್ನ ಹೇಳುವಂತಿಲ್ಲ. ಸರ, ರಾಷ್ಟ್ರಪತಿ ಜಾಸ್ತಿ ಖರ್ಚು ಮಾಡ್ತಾರ್ರಿ, ಅದರ ಸಲುವಾಗಿ ಅವರನ್ನ ಇಂಪೀಚ್ಮೆಂಟ್ ಮಾಡಬೇಕು. ಸರ, ರಾಷ್ಟ್ರಪತಿ ಯಾವುದಕ್ಕೂ ಸಹಿ ಮಾಡೋದಿಲ್ರಿ, ಅದರ ಸಂಬಂಧ ಅವ್ರನ್ನ ಇಂಪೀಚ್ಮೆಂಟ್ ಮಾಡಬೇಕು. ದೇರ್ ಇಸ್ ನೋ ಪ್ರೊಸೀಜರ್ ಅಟ್ ಆಲ್. ರಾಷ್ಟ್ರಪತಿಯನ್ನ ಇಂಪೀಚ್ಮೆಂಟ್ ಮಾಡಬೇಕು. ಯಾವ ಕಾರಣಕ್ಕಾಗಿ? ಸಂವಿಧಾನದ ಉಲ್ಲಂಘನೆಗಾಗಿ. ಈ ಸಂವಿಧಾನದ ಉಲ್ಲಂಘನೆ ಅಂತಕ್ಕಂಥ ಪದದ ವ್ಯಾಖ್ಯಾನ ಎಲ್ಲೈತೆ ಕೇಳಿದ್ರೆ ಎಲ್ಲಿಯೂ ಇಲ್ಲ. ಮತ್ತೆ ಹೆಂಗ್ ರೀತಿ ಕೇಳಿದ್ರೆ, UNR ರಾವ್ ಅಂತಕ್ಕಂಥ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ದವ್ರು ಹೇಳ್ತಾರೆ, UNR ರಾವ್ ಅಂತ ಅವರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ದವ್ರು ಹೇಳ್ತಾರೆ, ರಾಷ್ಟ್ರಪತಿಯು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕೆಲಸ ಮಾಡಬೇಕು. ಅವರ ಸಲಹೆಯನ್ನ ಮೀರಿದ್ರು ಅಂತಂದ್ರೆ, ಅವರು ಹೇಳಿರ್ತಕ್ಕಂಥ ಸಲಹೆಯನ್ನ ದಾಟಿದ್ರು ಅಂತಂದ್ರೆ ಅದು ಸಂವಿಧಾನದ ಉಲ್ಲಂಘನೆ. ಆವಾಗ ನೀವು ಅಲ್ಲಿ ಇಂಪೀಚ್ಮೆಂಟ್ ಪ್ರೊಸೀಜರ್ ಅನ್ನ ಆರಂಭಿಸಬಹುದು. ಇದರಿಂದ ಇನ್ನೂ ಒಂದು ಕ್ಲಿಯರ್ ಆಕೈತಿ. ಏನಾಗ್ತಂದ್ರೆ, ಕಾರ್ಯಾಂಗದ ಸಲಹೆಯನ್ನ ಮಾತ್ರ ಮೀರಿದ್ರೆ, ಅರ್ಥ ಆಗ್ಬೇಕು. ಕಾರ್ಯಾಂಗ ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವನ್ನ ಸೇರಿಕೊಂಡು ಕಾರ್ಯಾಂಗ ಅನಿಸ್ಕೋತೈತಿ. ಈ ಕಾರ್ಯಾಂಗದ ಸಲಹೆಯನ್ನ ಮೀರಿದಾಗ ಮಾತ್ರ ನೀವು ಇಂಪೀಚ್ಮೆಂಟ್ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡಬಹುದು. ಅದು ಕಾನ್ಸ್ಟಿಟ್ಯೂಷನಲ್ ವೈಲೇಷನ್ ಆಕೈತಿ, ಸಂವಿಧಾನದ ಉಲ್ಲಂಘನೆ ಅಂತ ಅನ್ಸ್ಕೋತೈತಿ. ಕಾರ್ಯಾಂಗದ ಸಲಹೆಯನ್ನ ಮೀರಿದ್ರು ಅಂತಂದ್ರೆ, ಯಾವ ಒಬ್ಬ MP ಹೋಗಿ ನಾನು ಸಲಹೆ ಮಾಡ್ತೀನಿ, ನನ್ನ ಸಲಹೆಯನ್ನ ಅವ್ರು ಮೀರಿದ್ರು ಅಂತಂದ್ರೆ ಇಂಪೀಚ್ಮೆಂಟ್ ಮಾಡ್ರಿ ಅಂತ ಅನ್ನಕ್ಕೆ ಬರೋದಿಲ್ಲ. ಕಾರ್ಯಾಂಗದ ಸಲಹೆ ಮಾತ್ರ. ಯಾಕಂತಂದ್ರೆ ಅವರ ಕಾರ್ಯ ನಿರ್ವಹಿಸುವುದೇ ಕಾರ್ಯಾಂಗದ ಸಲಹೆ ಮೇರೆಗೆ. ಅಂತಹ ಸಲಹೆಯನ್ನ ಉಲ್ಲಂಘನೆ ಮಾಡಿದ್ರು ಅಂತಂದ್ರೆ ಅದು ಸಂವಿಧಾನದ ಉಲ್ಲಂಘನೆಯ ಪದದ ವ್ಯಾಪ್ತಿಯೊಳಗೆ ಬರ್ತೈತಿ ಅಂತೇಳಿ UR ರಾವ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ದವ್ರು ಹೇಳ್ಯಾರ. ನೆನಪಲ್ಲಿರ್ಲಿ, ಸಂವಿಧಾನದ ಉಲ್ಲಂಘನೆ ಅಂತಂದ್ರೆ ಕಾರ್ಯಾಂಗದ ಸಲಹೆಯ ಉಲ್ಲಂಘನೆ ಅಂತ ಹೇಳಿ ಪರಿಭಾಷೆ ಅಂದಂಗ. ಯಾಕೆ ಈ ಮಾತು ಹೇಳ್ತೀವಿ ಅಂತಂದ್ರ, ಆ ಜಜ್ಮೆಂಟ್ ನೊಳಗನೆ ಹೇಳ್ತಾರೆ, ಮಂತ್ರಿಮಂಡಲ ಹಾಗೂ ಪ್ರಧಾನಮಂತ್ರಿಯ ಸಲಹೆಯನ್ನ ರಾಷ್ಟ್ರಪತಿ ಮೀರುವಂಗಿಲ್ಲ, ಆತನ ಸಲಹೆಯ ಮೇರೆಗೆನೆ ನೀವು ಕೆಲಸ ಮಾಡಬೇಕು ಅಂತೇಳಿ. ಇಲ್ಲಿ ಇಂಪೀಚ್ಮೆಂಟ್ ಅನ್ನ ಯಾವ ಆಧಾರದ ಮೇಲೆ ನೀವು ಇನಿಷಿಯೇಟ್ ಮಾಡಬೇಕು ಅಂತಂದ್ರೆ ಸಂವಿಧಾನದ ಉಲ್ಲಂಘನೆಯ ಆಧಾರದ ಮೇಲೆ ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿ. ಒಂದು ವೇಳೆ ಅವರು ಸಲಹೆಯನ್ನ ಇವರು ತಿರಸ್ಕರಿಸಿದ್ರು ಅಂತಂದ್ರೆ ರಾಷ್ಟ್ರಪತಿ ಇಂಪೀಚ್ಮೆಂಟ್ ಪ್ರೊಸೀಜರ್ ಅನ್ನ ರಾಷ್ಟ್ರಪತಿಯ ವಿರುದ್ಧ ಇಂಪೀಚ್ಮೆಂಟ್ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡಬಹುದು. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಶಾಸಕಾಂಗಕ್ಕೂ ರಾಷ್ಟ್ರಪತಿಯನ್ನ ಇಂಪೀಚ್ಮೆಂಟ್ ಮಾಡುವ ಅಧಿಕಾರ ಇಲ್ಲ, ಇನಿಷಿಯೇಟ್ ಮಾಡುವ ಅಧಿಕಾರ ಇಲ್ಲ. ಇಂಪೀಚ್ಮೆಂಟ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ನೋಡೋದಿಲ್ಲ, ಶಾಸಕಾಂಗದವರು ಇಂಪೀಚ್ಮೆಂಟ್ ನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಆದ್ರೆ ಇಂಪೀಚ್ಮೆಂಟ್ ನ ಪ್ರಕ್ರಿಯೆಯನ್ನು ಆರಂಭಿಸೋದು ಯಾರು ಅಂತಂದ್ರೆ ಕಾರ್ಯಾಂಗದವರು. ಅದು ನೆನಪಿರ್ಬೇಕು. ಬೇರೆ ಯಾರಾದ್ರೂ ಆರಂಭಿಸಬಹುದು, ಇಲ್ಲ ಅನ್ನಂಗಿಲ್ಲ. ಆದ್ರೆ ಸಂವಿಧಾನದ ಉಲ್ಲಂಘನೆ ತತ್ವ ಯಾವಾಗ ಬರ್ತೈತಿ ಅಂತಂದ್ರೆ ಕಾರ್ಯಾಂಗದ ಸಲಹೆಯನ್ನ ಮೀರಿದಾಗ. ಈಗ ಫಾರ್ ಎಕ್ಸಾಂಪಲ್, ಈ ಲೋಕಸಭೆಯೊಳಗ ಅಪೋಸಿಟ್ ಲೀಡರ್ ಇರ್ತಾರೆ. ಲೋಕಸಭೆ ಅಪೋಸಿಟ್ ಲೀಡರ್ ಅಂತ ಕರಿತೀವಿ ನಾವು, ವಿರೋಧ ಪಕ್ಷದ ನಾಯಕರು ಇವರು ಇಂಪೀಚ್ಮೆಂಟ್ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡಬಹುದು. ಇವರೇ ಇನಿಷಿಯೇಟ್ ಮಾಡಬಹುದು, ಚಾರ್ಜಸ್ ಕ್ರಿಯೇಟ್ ಮಾಡಬಹುದು. ಯಾರ ಮೇಲೆ? ರಾಷ್ಟ್ರಪತಿಯ ಮೇಲೆ. ರಾಷ್ಟ್ರಪತಿಯವರು ಇಂತಿಂತ ತಪ್ಪುಗಳನ್ನ ಮಾಡ್ಯಾರು ಅಂತ ಚಾರ್ಜಸ್ ಕ್ರಿಯೇಟ್ ಮಾಡಬಹುದು. ನಾವಿಲ್ಲ ಅನ್ನಂಗಿಲ್ಲ. ಬಟ್ ಅಂತ ಚಾರ್ಜಸ್ ಗಳಿಗೆ
ಸಲಹೆಯನ್ನು ಯಾರು ಕೊಟ್ಟಿರ್ತಾರೆ? ಸಲಹೆಯನ್ನು ಕೊಟ್ಟವರು ಯಾರು? ಸಲಹೆಯನ್ನು ಕೊಟ್ಟವರು ಕಾರ್ಯಾಂಗದವರು. ಲೋಕಸಭೆಯ ಆಡಳಿತಾರೂಢ ಪಕ್ಷ, ಸಾರಿ, ಭಾರತದ ಆಡಳಿತಾರೂಢ ಪಕ್ಷ ಏನ್ ಮಾಡಿರ್ತೈತಿ? ಸಲಹೆಯನ್ನ ಕೊಟ್ಟಿರ್ತೈತಿ. ಅವರೇ ಕಾರ್ಯಾಂಗವನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಅವರೇ ಒಂದೊಂದು ಪಕ್ಷ ಜಾಯಿಂಟ್ ಎಲ್ಲ ಕೂಡಿ, ಇಲ್ಲ ಒಂದೇ ಪಕ್ಷದವ್ರು ಕೂಡಿ ಮಂತ್ರಿಮಂಡಲ ತಯಾರು ಮಾಡಿರ್ತಾರೆ. ಅವರವರಿಗಿರ್ತಕ್ಕಂಥ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಮಂತ್ರಿಮಂಡಲವನ್ನ ರೆಡಿ ಮಾಡಿರ್ತಾರೆ. ಅವರ ಸಲಹೆಯ ಮೇರೆಗೆ ಯಾವುದು? ರಾಷ್ಟ್ರಪತಿ ಏನ್ ಮಾಡ್ತಾರೆ? ಕೆಲಸ ನಿರ್ವಹಿಸ್ತಿರ್ತಾರೆ. ಅರ್ಥ ಆಯ್ತಾ? ಅಂದ್ರೆ ಶಾಸಕಾಂಗಕ್ಕೆ ಇನಿಷಿಯೇಟ್ ಮಾಡೋ ಪವರ್ ಇರ್ತೈತಿ. ಬಟ್ ರಾಷ್ಟ್ರಪತಿ ಸ್ವತಃ ಸಂವಿಧಾನದ ಉಲ್ಲಂಘನೆ ಯಾವಾಗ ಆಕತಿ ಅಂತಂದ್ರೆ ಕಾರ್ಯಾಂಗದ ಕಾರ್ಯಗಳನ್ನ ಮೀರಿದಾಗ, ಕಾರ್ಯಾಂಗದ ಸಲಹೆಗಳನ್ನ ಮೀರಿದಾಗ. ಇದು ನೆನಪಲ್ಲಿ ಇರಲಿ. ಇದೇನು ಕ್ವಶನ್ ಕೇಳೋದಿಲ್ಲ, ಬಟ್ ಇನಿಷಿಯೇಟ್ ಮಾಡಬಹುದು ರಾಷ್ಟ್ರಪತಿ ವಿರುದ್ಧ. ಯಾರು ಬೇಕಾದವರು ಏನ್ ಮಾಡ್ಬೋದು? ಇಂಪೀಚ್ಮೆಂಟ್ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡಬಹುದು. ಆದ್ರೆ ಕಾರ್ಯಾಂಗದ ಸಲಹೆಯ ಉಲ್ಲಂಘನೆ ಮಾತ್ರ ಸಂವಿಧಾನದ ಉಲ್ಲಂಘನೆ ಅಂತ ಹೇಳಿ ಅನಿಸ್ಕೋತೈತಿ ಅಂತ ಹೇಳಿ. ಯಾಕಂತಂದ್ರೆ ಜಜ್ಮೆಂಟ್ ಹಂಗೆ ಬರ್ತೈತಿ. ಯಾಕಂದ್ರೆ ಸ್ವತಂತ್ರವಾಗಿ ಆಡಳಿತ ಮಾಡುವ ಅಧಿಕಾರ ರಾಷ್ಟ್ರಪತಿಗೆ ಇಲ್ಲ. ಹಿ ಈಸ್ ಅಂಡ್ ರಬ್ಬರ್ ಸ್ಟ್ಯಾಂಪ್. ಬರೀ ಸೈನ್ ಮಾಡುವ ಅಧಿಕಾರ ಮಾತ್ರ ಅವ್ರಿಗಿದೆ, ಹೊರತಾಗಿ ಸ್ವತಂತ್ರವಾಗಿ ಆಡಳಿತ ಮಾಡುವ ಅಧಿಕಾರ ಇರೋದಿಲ್ಲ. ಯಾವಾಗ ಪಕ್ಷಗಳ ಆಡಳಿತದಲ್ಲಿ ಇದ್ದಾಗ, ಕೆಲವೊಂದಿಷ್ಟು ಟೈಮ್ ಇರ್ತೈತಿ, ಎಮರ್ಜೆನ್ಸಿ ಅವು ಇವು ಇದ್ದಾಗ ಮಾತ್ರ ಹೊರತುಪಡಿಸಿದ್ರೆ ಉಳ್ಕಾದ ಎಲ್ಲ ಸಮಯದಲ್ಲಿಯೂ ಕೂಡ ರಾಷ್ಟ್ರಪತಿ ತನ್ನ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಂಗಿಲ್ಲ. ಇಲ್ಲಿ ಮಂತ್ರಿಮಂಡಲ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಬುದ್ಧಿಯನ್ನು ಉಪಯೋಗ ಮಾಡ್ಕೊಂಡೇ ಅವ್ರು ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ನಮ್ಮ ಬುದ್ಧಿ ನಮ್ಮ ಕೈಯಾಗಿರಂಗಿಲ್ಲ. ಯಾರ ಕೈಯಾಗಿರ್ತೈತಿ ಅಂದ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಅವ್ರ ಕೈಯಾಗಿರ್ತೈತಿ ಅಂತ ರಾಷ್ಟ್ರಪತಿ ಅವ್ರ ಬುದ್ಧಿ ಹಿಂಗದ. ಇರ್ಲಿ, ಅದೇನಾರ ಇರ್ಲಿ. ಒಂದನೇದ್ರ ಮೂಲಕ ಎರಡು ವಿಷಯಗಳು ಕ್ಲಿಯರ್ ಆಗ್ತವೆ. ಒಂದನೇದ್ದು ಸಂಸತ್ತು ಮಾತ್ರ ಇನಿಷಿಯೇಟ್ ಮಾಡಬಹುದು. ಎರಡನೇದ್ದು ಸಂವಿಧಾನದ ಉಲ್ಲಂಘನೆಯ ಕಾರಣಕ್ಕಾಗಿ ಮಾತ್ರ. ಮೂರನೇದೊಂದು ಬರ್ತೈತೆ. ಅಂದ್ರೆ ಇದ್ರೊಳಗೆ ನಿಹಿತವಾಗಿರ್ತಕ್ಕಂಥ ವಿಷಯಗಳು ಏನವು ಅಂತೇಳಿ ಮೂರನೇದೊಂದು ಬರ್ತೈತೆ. ಅದೇನಪ್ಪಾ ಅಂತಂದ್ರ ಸಂಸತ್ತಿನ ಯಾವುದೇ ಸದನ ಏನ್ ಮಾಡ್ಬೋದು ಅಂತಂದ್ರೆ ಇಂಪೀಚ್ಮೆಂಟ್ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸಂಸತ್ತಿನ ಯಾವುದೇ ಸದನ ಅಂತಂದ್ರ ಬರೀ ಲೋಕಸಭೆ ಮಾತ್ರ ಇನಿಷಿಯೇಟ್ ಮಾಡ್ತೈತೆ ಅಂತ ಕೇಳಿದ್ರೆ ಇಲ್ಲ, ರಾಜ್ಯಸಭೆ ಇನಿಷಿಯೇಟ್ ಮಾಡ್ತೈತೆ ಅಂತ ಕೇಳಿದ್ರೆ ಇಲ್ಲ. ಕ್ವಶನ್ ಕೇಳ್ತಾರೆ ಏನಪ್ಪಾ ಅಂತಂದ್ರ ರಾಷ್ಟ್ರಪತಿಯ ಮಹಾಭಿಯೋಗ ಪ್ರಕ್ರಿಯೆಯನ್ನ ಲೋಕಸಭೆಯಲ್ಲಿ ಮಾತ್ರ ಆರಂಭಿಸಬೇಕು. ರಾಂಗ್ ಆನ್ಸರ್ ಅದು. ರಾಜ್ಯಸಭೆಯಲ್ಲಿ ಮಾತ್ರ ಆರಂಭಿಸಬೇಕು. ರಾಂಗ್ ಆನ್ಸರ್. ರಾಜ್ಯಸಭೆ ಅಥವಾ ಲೋಕಸಭೆ ಯಾವುದರಲ್ಲಾದರೂ ಆರಂಭಿಸಬಹುದು. ದಟ್ ಇಸ್ ಅನ್ ರೈಟ್ ಆನ್ಸರ್. ಏನ್ ಹೇಳ್ತೈತೆ ಆರ್ಟಿಕಲ್ 61(1) ಏನ್ ಹೇಳ್ತೈತಿ ಅಂತಂದ್ರೆ ಪ್ರೆಸಿಡೆಂಟ್ ಅನ್ನ ಇಂಪೀಚ್ಮೆಂಟ್ ಮಾಡುವ ಪವರು ಸಂಸತ್ತಿಗೆ ಮಾತ್ರ ಇದೆ. ಇಂಪೀಚ್ಮೆಂಟ್ ಪ್ರೊಸೀಜರ್ ಅನ್ನ ಇನಿಷಿಯೇಟ್ ಮಾಡುವ ಪವರ್ ಯಾರಿಗಿದೆ ಅಂತಂದ್ರೆ ಸಂಸತ್ತಿಗಿದೆ. ಇದನ್ನ ಬಿಟ್ಟರೆ ವಿಧಾನಸಭೆಗಳಿಗಿಲ್ಲ. ವಿಧಾನಸಭೆಯ ಸದಸ್ಯರು ವೋಟ್ ಹಾಕ್ತಾರೆ ಹೊರತಾಗಿ, ಆಯ್ಕೆ ಮಾಡ್ತಾರೆ ಹೊರತಾಗಿ ತೆಗೆದುಹಾಕುವ ಪ್ರೊಸೀಜರ್ ನಲ್ಲಿ ಪಾಲ್ಗೊಳ್ಳುವುದಿಲ್ಲ. ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತೈತಿ. ಯಾವುದರ ಮೂಲಕ? ಆರ್ಟಿಕಲ್ 61(1) ಮೂಲಕ. ಎರಡನೇದು ಕಾರಣ ಏನಪ್ಪಾ ಅಂತಂದ್ರೆ ಸಂವಿಧಾನದ ಉಲ್ಲಂಘನೆಯ ಕಾರಣ ಮಾತ್ರ, ಬೇರೆ ಯಾವುದೇ ಕಾರಣ ಇಲ್ಲ. ಸಂವಿಧಾನದ ಉಲ್ಲಂಘನೆಯ ಕಾರಣವನ್ನು ಹೊರತುಪಡಿಸಿ ಬೇರೆ ಕಾರಣಗಳ ಮೂಲಕ ರಾಷ್ಟ್ರಪತಿಯನ್ನ ಅವರ ಪದವಿಯಿಂದ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ತೆಗೆದುಹಾಕಲು ಸಾಧ್ಯವಿಲ್ಲ. ದೇರ್ ಇಸ್ ಅನ್ ಓನ್ಲಿ ರೀಸನ್, ದಟ್ ಇಸ್ ಅನ್ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ದಟ್ಸ್ ಆಲ್. ಇದು ಬಿಟ್ಟರೆ ಬೇರೆ ಹಾದೈತನ ಅಂತ ಕೇಳಿದ್ರೆ ಇಲ್ಲ. ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಗೆ ಕಾರಣವನ್ನು ನೀಡಬೇಕು. ಯಾವುದು ಅಂತಂದ್ರೆ ಸಂವಿಧಾನದ ಉಲ್ಲಂಘನೆಯ ಕಾರಣವೇ ಹೊರತಾಗಿ ಬೇರೆ ಯಾವುದೇ ಕಾರಣಗಳು ನಿಲ್ಲೋದೇ ಇಲ್ಲ. ಏನ್ ಹೇಳ್ತೈತಿ? ಸಂವಿಧಾನವೇ ಹೇಳ್ತೈತಿ ಸಂವಿಧಾನದ ಉಲ್ಲಂಘನೆಯ ಕಾರಣವನ್ನು ಹೊರತುಪಡಿಸಿ ಬೇರೆ ಕಾರಣಗಳು ರಾಷ್ಟ್ರಪತಿಗೆ ಅಟ್ರಾಕ್ಟ್ ಆಗೋದಿಲ್ಲ. ನನ್ನ ಮದುವೆಗೆ ಬಂದಿಲ್ರಿ, ನಮ್ಮ ಅಕ್ಕನ ಮಣಿ ಶಾಂತಿಗೆ ಬಂದಿಲ್ಲ, ಇವೆಲ್ಲ ಕಾರಣಗಳು ಯಾವುದು ನಡೆಯೋದಿಲ್ಲ. ಮತ್ತೆ ನಾ ಮನ್ಯಾಗ ಕೂತ್ಕೊಂಡ ಇಲ್ರಿ ನಾನು ರಾಷ್ಟ್ರಪತಿಗೆ ಓಟ್ ಹಾಕೇನಿ, ಅವ್ರನ್ನ ಇಂಪೀಚ್ಮೆಂಟ್ ಮಾಡಿ ತೆಗೆದುಗಿರಿ ಅಂತೇಳಿ ನಾ ಹೇಳಕ್ ಬರಂಗಿಲ್ಲ. ಇಂಪೀಚ್ಮೆಂಟ್ ಪ್ರೊಸೀಜರ್ ಶುಡ್ ಬಿ ಸ್ಟಾರ್ಟೆಡ್ ಆರ್ ಇನಿಷಿಯೇಟೆಡ್ ಇನ್ ಪಾರ್ಲಿಮೆಂಟ್, ನಾಟ್ ಎನಿ ಅಸೆಂಬ್ಲಿ, ನಾಟ್ ಎನಿ ಅದರ್ ಪ್ಲೇಸಸ್. ಗ್ರಾಮ ಪಂಚಾಯತಿ ಒಳಗೆ ಕೂತ್ಕೊಂಡು ಗ್ರಾಮ ಪಂಚಾಯತಿ ಅಧ್ಯಕ್ಷ ಏನ್ ಮಾಡ್ತಾನ ಅಂತಂದ್ರೆ ಇಲ್ರಿ ರಾಷ್ಟ್ರಪತಿ ಅವ್ರು ನಮ್ಗೆ ಅನ್ಯಾಯ ಮಾಡ್ಯಾರ ಅಂತೇಳಿ ರಾಷ್ಟ್ರಪತಿಯ ವಿರುದ್ಧ ಇಂಪೀಚ್ಮೆಂಟ್ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಮಾಡಕ್ ಬರ್ತೈತೇನೋ? ನೋ. ಗ್ರಾಮ ಪಂಚಾಯತಿಗಳು ಸ್ಟಾರ್ಟ್ ಆಗಿರೋದೇ ರಾಷ್ಟ್ರಪತಿ ಪದವಿ ಹುಟ್ಟಿದ ನಂತರನ. 1972-73 ಪಂಚಾಯತಿಗಳು ಸ್ಟಾರ್ಟ್ ಆಗ್ತವೆ. ಅವಾಗ ಗ್ರಾಮ ಪಂಚಾಯತಿ ಹುಟ್ಟುಕೋತೈತಿ. ರಾಷ್ಟ್ರಪತಿ ಪದವಿ ರಾಷ್ಟ್ರ ಸ್ಟಾರ್ಟ್ ಆದಾಗಿಂದ, ಸಂವಿಧಾನ ಜಾರಿಗೆ ಬಂದ ಹಿಡಿದನು ಸ್ಟಾರ್ಟ್ ಐತೆ ಅದು. ಆ ಪದವಿಗೆ ಇಂಪೀಚ್ಮೆಂಟ್ ಪ್ರೊಸೀಜರ್ ಲೋಕಲ್ ಬಾಡೀಸ್ಗಳು ತಯಾರು ಮಾಡಂಗಿಲ್ಲ. ಲೋಕಲ್ ಬಾಡಿಗಳು ಹೋಗ್ಲಿ, ವಿಧಾನಸಭೆಗಳು ಕೂಡ ಸ್ಟಾರ್ಟ್ ಮಾಡಂಗಿಲ್ಲ. ಇವರು ಓಟ್ ಹಾಕಿರ್ತಾರೆ, ವಿಧಾನಸಭೆ ಸದಸ್ಯರು ಓಟ್ ಹಾಕಿರ್ತಾರೆ, ಇವರು ಕೂಡ ಸ್ಟಾರ್ಟ್ ಮಾಡಕ್ ಬರೋದಿಲ್ಲ. ನೆನಪಲ್ಲಿ ಇರಬೇಕು. ಇದಿಷ್ಟು ಆರ್ಟಿಕಲ್ 61(1). ಇನ್ನ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 61(2), 3, 4 ಅಂತ ಹೇಳಿದವ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿಯನ್ನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 61(2) ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.